ಶಕ್ತಿ ದೇವತೆ ಗೋಪಿಕೊಲ್ಲಮ್ಮ ದೇವಿಯ 12ನೇ ವರ್ಷದ ವಾರ್ಷಿಕೋತ್ಸವವನ್ನು ತುಂಬಾ ವಿಜೃಂಭಣೆಯಿಂದ ಆಚರಿಸಲಾಯಿತು. ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಎಂಟಗಾನಹಳ್ಳಿ ದೊಡ್ಡಕರಿನಹಳ್ಳಿ ಗ್ರಾಮದ ಶ್ರೀ ಗೋಪಿಕಲ್ಲಮ್ಮ ದೇವಿ ದೇವಾಲಯದ ಆವರಣದಲ್ಲಿ ಶ್ರೀ ಗೋಪಿಕಲ್ಲಮ್ಮ ದೇವಿ ಜೀರ್ಣೋದ್ಧಾರ ಟ್ರಸ್ಟ್ನಿಂದ 12ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ತುಂಬಾ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ಗೋಪಿಕಲ್ಲು ದೇವಿಯ ಕ್ಷೇತ್ರದ ಶಕ್ತಿ ದೇವತೆಯಾಗಿದ್ದು, ದೇವಿಯ ಆಶೀರ್ವಾದದಿಂದ ಕ್ಷೇತ್ರದಲ್ಲಿ ಮಳೆ ಬೆಳೆಯಾಗಿ ಜನರಿಗೆ ಶಾಂತಿ ದೊರೆತು ರೈತರಿಗೆ ಶಕ್ತಿ ಸಿಗುವಂತಾಗಲಿ ಎಂದು ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ಪ್ರಾರ್ಥಿಸಿದರು. ನಂತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ನೆಲಮಂಗಲ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್, ಗೋಪಿಕಲ್ಲಮ್ಮ ದೇವಿ ದೇವಾಲಯದ ಆವರಣದಲ್ಲಿ ಹೈಮಾಸ್ಟ್ ವಿದ್ಯುತ್ ಕಂಬದ ಬಗ್ಗೆ ತಿಳಿಸಿದ್ದು ಶೀಘ್ರವಾಗಿ ಮಾಡಿಸಿಕೊಡುತ್ತೇನೆ. ಸರ್ವಿಸ್ ರಸ್ತೆಗಳು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುವುದರಿಂದ ಅವರು ಸೂಕ್ತವಾಗಿ ಸ್ಪಂದಿಸುವುದಿಲ್ಲ. ಆದ್ದರಿಂದ ಕುಣಿಗಲ್ ಶಾಸಕರ ಜೊತೆ ಎನ್ಎಚ್ ಕಚೇರಿ ಮುಂದೆ ಹೋರಾಟ ಮಾಡುವ ಯೋಜನೆ ಮಾಡಲಾಗಿದೆ. ಲೋಕೋಪಯೋಗಿ ರಸ್ತೆ ಅಥವಾ ಗ್ರಾಮಗಳ ರಸ್ತೆಗಳಾದರೆ ಶೀಘ್ರವಾಗಿ ಮಾಡಿಸುತ್ತೇವೆ. ದೇವಿಯ ಸೇವೆಗೆ ಸದಾಕಾಲ ಇರಲಿದ್ದು, ಗೋಪಿಕಲ್ಲಮ್ಮ ದೇವಿಯ ವಾರ್ಷಿಕೋತ್ಸವ ಸಮಾರಂಭವನ್ನು ಅದ್ದೂರಿಯಾಗಿ ಆಚರಣೆ ಮಾಡುತ್ತಿರುವ ಎಲ್ಲಾ ಭಕ್ತರು ಮತ್ತು ಮುಖಂಡರಿಗೆ ಶುಭವಾಗಲಿ ಎಂದು ಸಂತಸ ವ್ಯಕ್ತಪಡಿಸಿದರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಸಂಸ್ಥಾಪಕ ಗೌರವಾಧ್ಯಕ್ಷ ಜಿ ಜಯರಾಮಯ್ಯ, ಬೆಳ್ಳಿ ಪಲ್ಲಕ್ಕಿ ಮೆರವಣಿಗೆ ಭಾನುವಾರ ಬೆಳಗ್ಗೆಯಿಂದ ದೇವಿಗೆ ಅಭಿಷೇಕ, ಅರ್ಚನೆ, ವಿಶೇಷ ಪೂಜಾ ಕಾರ್ಯಕ್ರಮದ ಜೊತೆ ಅನ್ನಸಂತರ್ಪಣೆ ಏರ್ಪಡಿಸಲಾಗಿತ್ತು. ಶ್ರೀ ಮಹದೇಶ್ವರ ತಂಡದವರಿಂದ ತಮಟೆ ವಾದ್ಯ, ಕೀಲು ಕುದುರೆ, ಡೊಳ್ಳು ಕುಣಿತ, ವೀರಗಾಸೆ, ಗೊಂಬೆ ಕುಣಿತದ ಮೂಲಕ ದೇವಿಯ ಮೆರವಣಿಗೆಯನ್ನು ಎಂಟಗಾನಹಳ್ಳಿ ದೊಡ್ಡಕರಿನಹಳ್ಳಿ ಗ್ರಾಮದ ರಾಜಬೀದಿಯಲ್ಲಿ ನಡೆಸಲಾಯಿತು ಎಂದು ಸಂತಸ ವ್ಯಕ್ತಪಡಿಸಿದರು. ನಾವು 2011ನೇ ಇಸ್ವಿನಲ್ಲಿ ಶ್ರೀ ಗೋಪಿಕಲ್ಲಮ್ಮ ದೇವಿಯ ಒಂದು ಪ್ರತಿಷ್ಠಾಪನೆ ಮಾಡಿ ಪ್ರತಿ ವರ್ಷವೂ ಸಹ ವಾರ್ಷಿಕೋತ್ಸವನ ಮಾಡ್ಕೊಂಬತ್ತಾ ಇದ್ದೀವಿ. ಇದು 12ನೇ ವರ್ಷದ ವಾರ್ಷಿಕೋತ್ಸವ. ಅದೇ ರೀತಿ ನಾವು ಮುಂದುವರ್ಸ್ಕೊಂಡು ಬರ್ತಾ ಇದ್ದೀವಿ. ಪ್ರತಿ ವರ್ಷ ಒಂದು 10ರಿಂದ 15 ಸಾವಿರ ಜನಕ್ಕೆ ಅನುದಾನ ಮಾಡಿಸ್ತಾ ಇದ್ದೀವಿ. ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿಸ್ತಾ ಇದ್ವಿ, ಸುಗಮ ಸಂಗೀತ ಕಾರ್ಯಕ್ರಮ ಮಾಡಿಸ್ತಾ ಇದ್ವಿ. ದೇವಿಯ ಮೆರವಣಿಗೆಯನ್ನು ಎಂಟಗಾನಹಳ್ಳಿ ದೊಡ್ಡಕರಹಳ್ಳಿ ಗ್ರಾಮದಲ್ಲಿ ಸುತ್ತು ಮೆರವಣಿಗೆ ಮಾಡಿಸ್ತಾ ಇದ್ವಿ. ಒಂದು ಇತಿಹಾಸ ಹೇಳಬೇಕು ಅಂದರೆ ಈ ದೇವಸ್ಥಾನ ಒಂದು ಪುರಾತನ ಕಾಲದಿಂದ ಉದ್ಭವ ಆಗಿರ್ತಕ್ಕಂಥ ದೇವಸ್ಥಾನ. ಅದನ್ನು ಅಭಿವೃದ್ಧಿ ಪಡಿಸ್ಕೊಂಡು ಬಂದಿದ್ವಿ. ಸಹಕಾರವನ್ನು ದೇವಸ್ಥಾನಕ್ಕೆ ಕೊಡ್ತಾ ಇದ್ದಾರೆ ಅವರು. ಪ್ರತಿ ವರ್ಷದಂತೆ ಈ ವರ್ಷ ಹಬ್ಬದ ರೀತಿಯಲ್ಲಿ ಶ್ರೀ ಗೋಪಿಕಲ್ಲಮ್ಮ ದೇವಿಯ ಜಾತ್ರೆಯನ್ನು ಆಚರಿಸಬೇಕು ಅಂತ ಕೇಳ್ಕೊಂತ ಇದ್ದೀವಿ. ಈ ಗೋಪಿಕಲ್ಲಮ್ಮ ದೇವಸ್ಥಾನದ ಇತಿಹಾಸದ ಬಗ್ಗೆ ಹೇಳಬೇಕು ಅಂದರೆ ಇದು ಬಹಳ ಪುರಾತನವಾದ ದೇವಸ್ಥಾನ. ಮೊದಲು ಈ ಹಳ್ಳಿನಲ್ಲಿ ಇರ್ತಕ್ಕಂಥ ದೇವಸ್ಥಾನ ಪುರಾತನದಲ್ಲಿ ಇದು ಒಂದು ಸಹ ಇದು ಮೊದಲು ಈ ಪಕ್ಕದಲ್ಲಿ ಇತ್ತು. ಇದು ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಆದಾಗ ದೇವಸ್ಥಾನ ರಾಷ್ಟ್ರೀಯ ಹೆದ್ದಾರಿಗೆ ಹೋದ ನಂತರ ಇಲ್ಲಿ ಈ ಒಂದು ಭವ್ಯವಾದ ಬಂಗಲೆಯನ್ನು ಕಟ್ಟಿ ಗ್ರಾಮಸ್ಥರು ಮತ್ತು ಭಕ್ತಾದಿಗಳು ಸೇರಿ ಒಂದು ಒಳ್ಳೆಯ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಇತ್ತೀಚೆಗೆ ಭಕ್ತಾದಿಗಳ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಎಂದಿನಿಂದಲೂ ಇದ್ದರೂ ಸಹ ಭಕ್ತಾದಿಗಳು ಎಂದಿನಿಂದಲೂ ಸಹ ಇತ್ತೀಚೆಗೆ ಬಹಳಷ್ಟು ಜನ ಜಾಸ್ತಿ ಆಗ್ತಾ ಇದ್ದಾರೆ. ಯಾಕೆ ಅಂತಂದರೆ ಭಕ್ತಾದಿಗಳ ಅಭೀಷ್ಟಗಳನ್ನು ದೇವಿ ಈಡೇರಿಸಿದ್ದಾಳೆ. ಅದಕ್ಕೋಸ್ಕರ ಭಕ್ತಾದಿಗಳು ಪ್ರತಿ ವಾರನೂ ಸಹ ಇಲ್ಲಿ ಬಂದು ಹೋಗ್ತಾ ಇದ್ದಾರೆ. ಈಗ ಈ ಹೊಸ ದೇವಸ್ಥಾನ ಕಟ್ಟಿದ್ದಾದಮೇಲೆ ಸುಮಾರು 2011ರಲ್ಲಿ ಹೊಸ ದೇವಸ್ಥಾನ ಆಯಿತು. ನಂತರ ಪ್ರತಿ ವರ್ಷವೂ ಸಹ ವಾರ್ಷಿಕೋತ್ಸವವನ್ನು ಮಾಡ್ತಾ ಇದ್ದೀವಿ. ಇದು 12ನೇ ವರ್ಷದ ವಾರ್ಷಿಕೋತ್ಸವ. ಪ್ರತಿ ವಾರ್ಷಿಕೋತ್ಸವದಲ್ಲಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಭಕ್ತಿ ಪ್ರಧಾನವಾದ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ. ದೇವಿಗೆ ಪೂಜೆ ಪುನಸ್ಕಾರ ಮತ್ತು ಎಲ್ಲ ಸಹ ಕಾರ್ಯಕ್ರಮಗಳನ್ನು ಮಾಡಿ ಅನ್ನಸಂತರ್ಪಣೆಯನ್ನು ಭಕ್ತಾದಿಗಳಿಗೆ ಸುಮಾರಿಂದ 10ರಿಂದ 15 ಸಾವಿರ ಜನ ಭಕ್ತಾದಿಗಳು ಈ 2 ದಿನದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ. ಅವರಿಗೆಲ್ಲರೂ ಸಹ ಅನ್ನಸಂತರ್ಪಣೆ ಮಾಡ್ತಾ ಇದ್ದೀವಿ. ಮತ್ತು ಭಕ್ತಿಯ ಭಾವ ಪರವಶದಲ್ಲಿ ಭಕ್ತಾದಿಗಳು ಮುಳುಗಿದ್ದಾರೆ. ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ.